ನಮಸ್ಕಾರ ಎಲ್ರಿಗೂ. ನಾನು ಜ್ಯೋತಿ. ವೆಲ್ಕಮ್ ಟು ಮೈ ಚಾನಲ್ JVSC ಬ್ಲಾಗ್ಸ್. ನಾನು ಭಾಳ ದಿವಸ ಆಗಿತ್ತು ಸಬ್ಬಕ್ಕಿ ಇಡ್ಲಿನ ಮಾಡಿದ್ದಿಲ್ಲ. ಈ ಸಬ್ಬಕ್ಕಿ ಇಡ್ಲಿನ ಹೆಂಗೆ ಮಾಡೋದು ಅಂಥೇಳಿ ಹಾಗೆ ಹಿಂದೆ ಒಂದು ಸಲ ನಾನು ಮಾಡಿದ್ದೆ ಈ ಒಂದು ಸಬ್ಬಕ್ಕಿ ಇಡ್ಲಿನ. ಅದನ್ನು ಯಾವ ರೀತಿ ಮಾಡೋದು ಏನು ಅಂತ ನೋಡ್ಕೊಂಬರೋಣ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡುವಂಥದ್ದು. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟಿಗೆ ನಾವು ಈಸಿಯಾಗಿ ಮಾಡಬಹುದು. ಬೆಳಗ್ಗೆ ಏನಪ್ಪ ತಿಂಡಿ ಮಾಡೋದು ಅಂತ ನಾವು ಅಂದ್ಕೊಳ್ತಾ ಇದ್ದಾಗ ಪಟ್ಟಂತ ಒಂದು ಚಟ್ನಿ ಮಾಡಿ ಇದನ್ನ ಮಾಡ್ಬೋದು. ಆಮೇಲೆ ಮಾಮೂಲಿ ಇದಕ್ಕೆ ತಟ್ಟೆ ಇಡ್ಲಿಗೆ ಚಟ್ನಿ ಮಾಡ್ತೀವಲ್ಲ ನಾವು, ಕೆಂಪು ಚಟ್ನಿ, ಅದೇ ಚಟ್ನಿನೇ ಕೂಡ ನಾವು ಮಾಡ್ಬೋದು. ತುಂಬ ಚೆನ್ನಾಗಿ ಆಗ್ತೈತೆ ಆ ಒಂದು ಚಟ್ನಿ. ಓಕೆ, ಅದನ್ನ ಆಲ್ರೆಡಿ ನಾನು ಶೇರ್ ಮಾಡ್ಕೊಡ್ತೀನಿ. ಈಗ ಈ ಒಂದು ಇಂಥದ್ದು ಸಬ್ಬಕ್ಕಿ ಇಡ್ಲಿನ ಮಾಡಿ ತೋರಿಸ್ತೀನಿ. ನಾನು ಕೂಡ ಬೇರೆಯವ್ರು ಮಾಡೋದನ್ನು ನೋಡಿ ತಿಳ್ಕೊಂಡು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿದರೆ ಮಾತ್ರ ನಿಮಗೆ ಏನೆಲ್ಲ ಹಾಕ್ತೀನಿ, ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ನಾನು ಏನೆಲ್ಲ ಹಾಕ್ತೀನಿ, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿರ್ತೀನಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇವತ್ತು ನೈಟಿಂದಲೇ ನಾನು ಅದರದ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಬೇಕಾಗತ್ತಿ. ಓಕೆ, ಈಗ ನೈಟಿಂದಲೇ ನಾನು ಅದನ್ನು ಏನೇನೆಲ್ಲ ನೆನೆ ಹಾಕ್ಕೋಬೇಕು, ಬೆಳಗ್ಗೆ ಏನೆಲ್ಲ ಮಿಕ್ಸಿ ಮಾಡ್ಕೋಬೇಕಂತ ಪ್ರತಿಯೊಂದನ್ನು ನಾನು ನಿಮಗೆ ತೋರಿಸ್ತೀನಿ. ಓಕೆ, ಬಾಯ್, ನೋಡೋಣ. ಓಕೆ, ನೋಡಿರಿ, ನಾನೀಗ ಇವತ್ತು ನೈಟಿಂದನೇ ನಾನು ನಾಳೆ ಬೆಳಗ್ಗೆ ಇಡ್ಲಿ ಮಾಡೋದಂದಾಗ ಇವತ್ತು ನೈಟಿಂದನೇ ಶುರು ಮಾಡಬೇಕು ಇದರದ್ದು ಕೆಲಸನ. ಹಾಗೆ ನೋಡಿರಿ, ಒಂದು ಗಾಜಿನ ಬೌಲಲ್ಲಿ ಜಾಮೂನ್ ಬಟ್ಲ ಇರ್ತೈತಲ್ಲ, ಅದರಲ್ಲಿ 1/4 ಬೌಲಷ್ಟು ನಾನು ಸಬ್ಬಕ್ಕಿನ ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ತೊಳಿಬೇಕು. ಒಂದು 2ರಿಂದ 3 ಸತಿ ಅಥವಾ 1-2 ಸತಿ ತೊಳೆದ್ರೂ ಸಾಕು. ಅದರಲ್ಲಿ ಏನಂತ ಗಲೀಜು ಇರೋದಿಲ್ಲ. 1-2 ಸತಿ ತೊಳೆದು ಚೆಲ್ಲಿ ಮತ್ತು ಚಲೋ ನೀರನ್ನು ಹಾಕಿ ಇಡಬೇಕು. ಅದು ಹೆಂಗೆ ನೆನಿಬೇಕು ಅಂದರೆ ತೋರಿಸ್ತೀನಿ ನೋಡಿರಿ ನಾನು ನೆಕ್ಸ್ಟ್ ಹೋಗ್ತಾ ಅದು ಉದುರಾಗಿ ಒಂದೊಂದು ಕಾಳು ಒಂದೊಂದು ಕತ್ತಿರಬಾರ್ದು, ಆ ರೀತಿ ಅದು ನೆನಿಬೇಕು. ಓಕೆ, ಓವರ್ ನೈಟ್ ನೆನೆಸ್ಬೇಕಾಗ್ತತಿ ಈ ಒಂದು ಸಬ್ಬಕ್ಕಿನ. ಕೆಲವೊಬ್ಬರು ಬೆಳಗ್ಗೆನೇ ಎದ್ದು ಹಾಕ್ತಾರಂತೆ, ಒಂದು 3 ತಾಸು ನೆನಿಲಿ ಅಂತ. ನಾವು ಅಷ್ಟು ಬೇಗ ಎದ್ದು ಹಾಕೋದಕ್ಕಂತೂ ಆಗೋದಿಲ್ಲ. ಓಕೆ, ನೋಡಿರಿ, ಈಗಿಷ್ಟು ನೀರು ಹಾಕಿ ಇದನ್ನು ಬಾಯಿ ಮುಚ್ಚಿ ಇಟ್ಬಿಡ್ಬೇಕು. ಓವರ್ ನೈಟ್ ಇದು ನೆನೆಯುತ್ತೆ. ಈಗ ಇದನ್ನು ಸೈಡಿಗೆ ಸರಿಸ್ಬಿಡೋಣ. ಹಾಗೆ ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ. ನಾನು ಶುಕ್ರವಾರ ಇದ್ದಿಂದ ಬಾಗಿಲಿಗೆ ಹಾಕಿರುವಂಥ ರಂಗೋಲಿ, ಹೊಸಲಿಗೆ ಕಳಸನ ಹಾಕಿದ್ದೀನಿ. ಹಾಗೆ ಕೆಳಗೆ ಹೊಸಲು ಕೆಳಗೆ ಲಕ್ಷ್ಮಿಯ ಪಾದ, ಹಾಗೆ ತುಳಸಿ ಕಟ್ಟಿ ಮುಂದೆ ಲಕ್ಷ್ಮಿಯ ಹೃದಯ ಕಮಲ ಹಾಕಿದ್ದೀನಿ. ನೋಡ್ರಿ, ರಾತ್ರಿ ಎಲ್ಲ ನೆನೆ ಹಾಕಿದ್ದೆಲ್ಲ ಬೆಳಗ್ಗೆ ಕಂಟಿನ್ಯೂ ಆಗ್ತಾ ಇದೆ ಇದೇ ವಿಡಿಯೋ. ನೀವು ನೋಡ್ಬೋದು, ಸಬ್ಬಕ್ಕಿ ಒಂದೊಂದು ಕಾಳು ಒಂದು ಕತ್ತಿಲ್ಲ, ಆ ರೀತಿ ಇವು ಚೆನ್ನಾಗಿ ನೆಂದಿದ್ದಾವೆ. ಈಗ ನಾವೇನು ಜಾಮೂನ್ ಬಟ್ಲ ತೊಗೊಂಡಿದ್ನಲ್ಲ ಸಬ್ಬಕ್ಕಿಗೆ, ಅದೇ ಬಟ್ಲದಲ್ಲಿ 2 ಬಟ್ಲ ನಾನು ರವೆ ತೊಗೊಂಡಿದ್ದೀನಿ. ಇಡ್ಲಿ ರವೆನೇ ನಾನು ತೊಗೊಂಡಿರೋದು. ಕೆಲವೊಬ್ಬರು ಬನ್ಸಿ ರವೆ ಅಂತ ಸಿಗ್ತೈತಿ, ಅದನ್ನು ತೊಗೊತಾರೆ. ನಾನಂತರೂ ಅದೇ ಮಾಮೂಲಾಗಿ ಇಡ್ಲಿ ಮಾಡ್ತೀವಲ್ಲ, ಅಕ್ಕಿ ರವೆ ಸಿಗ್ತೈತಲ್ಲ, ಅದನ್ನು ನಾನು ತೊಗೊಂಡಿದ್ದೀನಿ. 2 ಬೌಲಷ್ಟು ತೊಗೊಂಡಿನಿ. ಈಗ ಅದಕ್ಕೊಂದು ಒಗ್ಗರಣೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಒಂದು ಬಾಣಲೆ ಇಟ್ಟು, ಈಗ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 1-2-3 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಮತ್ತು ಉದ್ದಿನಬೇಳೆ ನೀವು ನೋಡ್ತಾ ಇದ್ರಲ್ಲ, ಸಾಸಿವೆ ಮತ್ತು ಉದ್ದಿನಬೇಳೆನ ಹಾಕಿ ಚೆನ್ನಾಗಿ ಇದು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಕೆಲವೊಬ್ರು ಏನು ಮಾಡ್ತಾರೆ, ಹೆಸರುಬೇಳೆ ಹಾಕ್ತಾರೆ, ಕರಿಬೇವು ಕೊತ್ತಂಬರಿ ಹಾಕ್ತಾರೆ, ಆಮೇಲೆ ಕಡಲೆಬೇಳೆ ಕೂಡ ಹಾಕ್ತಾರೆ, ಮತ್ತು ಹಸಿಮೆಣಸು ಹಾಕ್ತಾರೆ. ನಾನು ಅದು ಯಾವುದು ಹಾಕ್ತಾಯಿಲ್ಲ, ಉದ್ದಿನಬೇಳೆ ಮತ್ತು ಸಾಸಿವೆ ಮಾತ್ರ ಹಾಕ್ತಾಯಿದ್ದೀನಿ. ಹಾಕಿ ಅದೇ ಬಾಣಲೆಯಲ್ಲಿ ಇದೇನು ನಾವು ರವೆ ಎತ್ತಿಟ್ಕೊಂಡಿದ್ವಲ್ಲ, 2 ಬೌಲಷ್ಟು ಇಡ್ಲಿ ರವನ, ಅದನ್ನು ಹಾಕಿ ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಅದನ್ನು ಹುರಿತಾ ಇದ್ದೀನಿ. ಓಕೆ, ರವಾನ ಈ ರೀತಿ ಆ ಒಂದು ಎಣ್ಣೆ, ಸಾಸಿವೆ, ಉದ್ದಿನಬೇಳೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂಥರ ಘಮ ಮತ್ತು ಟೇಸ್ಟು 2 ಕೊಡ್ತೈತಿ. ಹಾಗಾಗಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು, ಇಲ್ಲ ಅಂದರೆ ಸಿಯೋ ಚಾನ್ಸಸ್ ಜಾಸ್ತಿ. ಹಾಗೆ ನೋಡಿರಿ, ಅದು ಹುರಿದಿದ್ನೆಲ್ಲ ಇಡ್ಲಿ ರವನ ಅದರಲ್ಲಿ ಈಗ ಅದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು. ಅದು ತಣ್ಣಗಾದ್ಮೇಲೆ ಆ ಒಂದು ಇಡ್ಲಿ ರವಕ್ಕೆ ನೋಡ್ರಿ ಈ ರೀತಿ ಕಾಣಬೇಕದು. ಸ್ವಲ್ಪ ಕೆಂದು ಬಣ್ಣ ಬರತನ ಹುರಿಬೇಕು ಅಷ್ಟೇ, ಇಲ್ಲ ಘಮ ಬರತನ ಹುರಿದ್ರೂ ಸಾಕು. ಅದನ್ನು ನಾವು ಯಾವ ಪಾತ್ರೆಗೆ ಇಡ್ಲಿ ಹಿಟ್ಟನ್ನ ಹಾಕಿ ಕಲಿಸ್ತೇವೋ ಆ ಪಾತ್ರೆಗೆ ಈಗ ನಾನು ಹಾಕಿ ಇಟ್ಟೇನಿ. ಈಗ ಅದೇ ಬೌಲಲ್ಲಿ
1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ನಾನು ಹುಳಿ ಮೊಸರು ತೊಗೊಂಡಿನಿ. ಸ್ವಲ್ಪ ಮೊಸರು ಸ್ವೀಟ್ ಇತ್ತಂದರೆ ನೀವು 2 ಬೌಲ್ ಹಾಕಬೇಕಾಗ್ತೈತಿ. ನಾನು 1 ಬೌಲ್ ಮಾತ್ರ ತೊಗೊಂಡಿದ್ದೀನಿ. ಜಾಸ್ತಿ ಹುಳಿ ಆದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಹಾಗಾಗಿ ಈಗ ಹುರಿದಿರೋಂಥ ರವೆನ ಒಂದು ಪಾತ್ರೆಗೆ ಹಾಕ್ಕೊಂಡೆ. ಆ ಪಾತ್ರೆಗೇ ನೆಂದಿರುವಂಥ ಸಬ್ಬಕ್ಕಿ ಹಾಕ್ಕೊಂಡೆ. ಆಮೇಲೆ ನೆಕ್ಸ್ಟು ಅದಾದಮೇಲೆ 1 ಬೌಲು ಮೊಸರು ಹಾಕ್ಕೊಂಡೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಲ್ಲರಿಗೂ ಗೊತ್ತಾಗ್ತೈತಿ ಉಪ್ಪನ್ನು ಎಷ್ಟು ಹಾಕಬೇಕು ಇಡ್ಲಿ ಹಿಟ್ಟಿಗೆ ಅಂತ ಗೊತ್ತಾಗ್ತೈತಿ. ನಾನು ಅದನ್ನೇನು ಮೆಜರ್ಮೆಂಟ್ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ನೀವು ಇಲ್ಲಿ ನೋಡ್ಬೋದು ಸ್ವಲ್ಪ ಸೋಡಾ ಹಾಕ್ತಾಯಿದ್ದೀನಿ, ತಿನ್ನೋ ಸೋಡಾ. ಇನ್ನೂ ಬೇಕಾದರೂ ಹಾಕ್ಕೋಬೋದು. ಆಮೇಲೆ ಅದೇ ಬೌಲಲ್ಲಿ 2 ಬೌಲಷ್ಟು ನಾನು ನೀರನ್ನು ಹಾಕ್ತೀನಿ. ನೀರನ್ನು ನೀವು ನೋಡಿಕೊಂಡು ಹಾಕಿ. ನಾನೀಗ ಸದ್ಯಕ್ಕೆ 2 ಬೌಲ್ ಹಾಕಿ ಕಲಸಿ ಒಂದು 10 ರಿಂದ 15 ನಿಮಿಷ, ಅಂದರೆ ನಾವು ಒಂದು ಚಟ್ನಿ ಮತ್ತು ಸಾಂಬಾರು ಪ್ರಿಪೇರ್ ಮಾಡ್ಕೊಳತನ ಅದು ಚೆನ್ನಾಗಿ ಹಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಆಗಿ ಸ್ವಲ್ಪ ನೆನಿಬೇಕದು. ಓಕೆ, ನೋಡಿರಿ ಈಗ ನಾನು 2 ಬೌಲ್ ನೀರು ಹಾಕಿದ್ದೆಲ್ಲ. ಈಗ ಇದನ್ನು ರೆಸ್ಟಿಗೆ ಬಿಡ್ತೀನಿ. ಒಂದು ಹಾಫ್ ಆನ್ ಅವರ್ ಬಿಟ್ಟರು ನಡಿತೈತಿ. ಒಂದು 10 ರಿಂದ 15 ನಿಮಿಷ 20 ನಿಮಿಷ. ಮತ್ತು ನಾವು ಚಟ್ನಿ ಸಾಂಬಾರು ಮಾಡ್ಕೊಳೋ ಮಟ ಅಂದರೆ ಅದಷ್ಟು ಟೈಮ್ ಆಗೇ ಆಗ್ತೈತಿ. ಈಗ ನೋಡಿರಿ ನಾನೊಂದು ಚಟ್ನಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ ಚಟ್ನಿ ಪ್ರಿಪೇರ್ ಮಾಡೋದಂತೂ ನಾನು ತೋರಿಸೋದಿಲ್ಲ, ಯಾಕಂದರೆ ನೋಡಿರಿ ಅದೆಲ್ಲ ಹಿಟ್ಟು ನೀರು ಹೀರ್ಕೊಂತೆಲ್ಲ ಗಟ್ಟಿಯಾಗೈತಿ. ಮತ್ತು ನಾನು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ನೀವು ಇಡ್ಲಿ ಹಿಟ್ಟು ಹದ ಹೇಗಿರ್ತೈತಿ ಅಂತ ನಿಮಗೆ ಗೊತ್ತಾಗ್ತೈತಲ್ಲ, ಆ ರೀತಿ ನೀವು ನೋಡಿಕೊಂಡು ನೀರನ್ನು ಹಾಕಬೇಕು. ಬೇಡ ಎಲ್ಲದನ್ನೂ 2 ಬೌಲ್ ಹಾಕಿದರೂ ನಡಿತೈತಿ. ಮೊಸರು 2 ಬೌಲು, ನೀರು 2 ಬೌಲು, ರವೆ 2 ಬೌಲು, ಹಾಗೆ ಸಬ್ಬಕ್ಕಿ 2 ಬೌಲ್ ಹಾಕಿದರೂ ನಡಿತೈತಿ. ನಾನು ಸಬ್ಬಕ್ಕಿ ಜಾಸ್ತಿ ಹಾಕಲ್ಲ, 1 ಬೌಲ್ ಅಷ್ಟು ಹಾಕೀನಿ. ನೋಡಿರಿ ಈಗ ಚಟ್ನಿ ಸಾಂಬಾರು ರೆಡಿ ಮಾಡಿಕೊಂಡಲ್ಲ, ಅದಾದಮೇಲೆ ನಾನು ಇಡ್ಲಿ ಹಿಟ್ಟನ್ನು ಈ ಸಬ್ಬಕ್ಕಿ ಹಿಟ್ಟನ್ನು ಅದಕ್ಕೆ ಹಾಕ್ತಾಯಿದ್ದೀನಿ. ಓಕೆ, ಹಾಕಿ ಬೇಯೋದಕ್ಕಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡಿದೆ. ಶುಕ್ರವಾರದ ಪೂಜೆ ಆಗಿರೋದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಿ. ಪೂಜೆ ಹೇಗಾಗೈತಿ ಅಂತ ಕಮೆಂಟಲ್ಲಿ ಹೇಳಿ. ಇದು ಶುಕ್ರವಾರದ ಪೂಜೆ. ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಪೂಜೆ ಮಾಡ್ತಾ ಇರ್ತೀನಿ, ದೇವ್ರ ಸಾಂಗ್ ಹಾಕ್ಕೊಂಡು. ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಅಷ್ಟೇ, ಯಾಕಂದರೆ ಕಾಪಿರೈಟ್ ಬರ್ತೈತಲ್ಲ. ಹಾಗಾಗಿ ನೋಡಿರಿ ನಾನು ದೇವ್ರ ಪೂಜೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಇಡ್ಲಿ ಕೂಡ ರೆಡಿಯಾಗಿದ್ದವು. ನೋಡ್ಬೋದು ಎಷ್ಟು ಚೆನ್ನಾಗಿ ಆ ಸಬ್ಬಕ್ಕಿ ಟ್ರಾನ್ಸ್ಪರೆಂಟಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ನೋಡಿರಿ, ಎಲ್ಲೂ ಒಂಚೂರು ಹಿಡ್ಕೊಳ್ಳೋದಿಲ್ಲ, ಅಷ್ಟು ಚೆನ್ನಾಗಿ ಬರ್ತಾವೆ ಇಡ್ಲಿ. ಇನ್ನೂ ಒಂದು ವಿಷಯ ನಾನು ನಿಮ್ಗೆ ಹೇಳಲೇಬೇಕು. ನಾವು ಮಾಮೂಲಿ ಇಡ್ಲಿ ಮಾಡ್ತೀವಲ್ವ, ರವೆ ಇಡ್ಲಿ, ಅದಕ್ಕೂ ಕೂಡ ನೀವು ಸಬ್ಬಕ್ಕಿ ಬೇಕು ಅನಿಸಿದರೆ ಹಾಕ್ಕೋಬೋದು. ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈ ರೀತಿ ಸಪ್ರೇಟ್ ಸಬ್ಬಕ್ಕಿ ಇಡ್ಲಿ ಬೇಕಂದ್ರೂ ನೀವು ಮಾಡ್ಕೊಳ್ಳಿ. ಅಥವಾ ಇಲ್ಲ ನಾವು ಮಾಮೂಲಿ ಇಡ್ಲಿ ಯಾವಾಗಲೂ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ತೇವಪ್ಪ, ನಮಗೆ ಅವಾಗ ಬೇಕು ಅನ್ನೋದಾದರೆ ನೀವು ಸಬ್ಬಕ್ಕಿನ ನೆನೆಸಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಎದ್ದು ಅದೇ ಹಿಟ್ಟಿಗೆ ಹಾಕಿ ನೀವು ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿ ಬರ್ತಾವೆ. ಇಡ್ಲಿ ಮಾತ್ರ ಸೂಪರ್ ಆಗಿದ್ದವು. ಮಾಮೂಲಿ ಇಡ್ಲಿ ಥರ ಅಲ್ಲ, ಒಂಚೂರು ಅಂಟು ಅಂತ ಅನ್ನಿಸ್ತಾವೆ ಅಷ್ಟೇ. ಆದ್ರೆ ಮಾತ್ರ ಹಿಡ್ಕೊಳ್ಳೋದಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿ ಬರ್ತಾವೆ ಇಡ್ಲಿ. ನೀವು ನೋಡ್ತಾ ಇದ್ದೀರಲ್ಲ, ಹಾಗಾಗಿ ನಾನು ಹೇಳಿದ್ದು ಅಷ್ಟೇ. ಸಬ್ಬಕ್ಕಿ ತಂಪು ಅಂತ ಹೇಳ್ತಾರೆ, ದೇಹಕ್ಕೆ ತಂಪು. ಹಾಗಾಗಿ ನೀವು ಬೇಕಾದರೆ ಮಾಮೂಲಿ ಇಡ್ಲಿಗೂ ಕೂಡ ಹಾಕೋಬೋದು. ಈ ರೀತಿ ಮಾಡಿದ್ರಂತೂ ಸೂಪರ್ ಆಗಿರ್ತಾವೆ ಇಡ್ಲಿ. ನೋಡಿರಿ, ತಟ್ಟೆ ಇಡ್ಲಿಗೆ ಚಟ್ನಿ ಮಾಡ್ತಾರಲ್ಲ, ಅದು ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಚಟ್ನಿನ ಕೂಡ ನಾನು ಈ ಇಡ್ಲಿಗೆ ಮಾಡಿದ್ದೆ, ಸೂಪರ್ ಆಗಿತ್ತು. ನೀವು ಸಾದಾ ಮಾಮೂಲು ಕೊಬ್ಬರಿ ಚಟ್ನಿ ಕೂಡ ನೀವು ಮಾಡ್ಕೋಬೋದು. ಇಡ್ಲಿ ಸಾಂಬಾರು ಚಟ್ನಿ ರೆಡಿ ಆಯಿತು. ಓಕೆ, ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ಹೇಳಿ ನೀವು ಕೂಡ ನಿಮ್ಮ ಮನೇಲಿ ಖಂಡಿತ ಈ ಒಂದು ಸಬ್ಬಕ್ಕಿ ಇಡ್ಲಿನ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.